ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ವಾರದಲ್ಲಿ ನಡೆದಿರ್ತಕ್ಕಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಸಲಹೆ ಅಥವಾ ಸೂಚನೆಗಳು ಅಥವಾ ನಿಮಗೆ ಯಾವ ರೀತಿಯ ಟಾಪಿಕ್ನ ಬಗ್ಗೆ ವಿಡಿಯೋಗಳನ್ನು ಮಾಡಬೇಕು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಲು ಶುರು ಮಾಡುತ್ತೇವೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಫೆಬ್ರವರಿ 19, 2019 ಕೇಂದ್ರ ಸಚಿವ ಸುರೇಶ್ ಪ್ರಭು ಅವರು ಸ್ಟಾರ್ಟ್ ಅಪ್ಗಳಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಪ್ರಸ್ತಾಪಗಳನ್ನು ತೆರವುಗೊಳಿಸಿದರು. ಈಗ ನೋಂದಾಯಿತ ಸ್ಟಾರ್ಟ್ ಅಪ್ಗಳನ್ನು ಏಂಜಲ್ ತೆರಿಗೆಯಿಂದ ಯಾವ ಮೊತ್ತಕ್ಕೆ ಹಣದ ಮೇಲೆ ವಿನಾಯಿತಿ ನೀಡಲಾಗುವುದು? ಆಪ್ಷನ್ಸ್ ಎ ರು 25 ಕೋಟಿ, ಆಪ್ಷನ್ ಬಿ 30 ಕೋಟಿ, ಆಪ್ಷನ್ ಸಿ 35 ಕೋಟಿ, ಆಪ್ಷನ್ ಡಿ 40 ಕೋಟಿ. ಸರಿಯಾದ ಉತ್ತರ ರು 25 ಕೋಟಿ ಎ ಇದಕ್ಕೆ ಉತ್ತರವಾಗಿರುತ್ತದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು 2019 ಫೆಬ್ರವರಿ 19 ಏಂಜಲ್ ಟ್ಯಾಕ್ಸ್ನಿಂದ ಪ್ರಾರಂಭ ಅಪ್ಪಣೆಗೆ ವಿನಾಯಿತಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಉದ್ದೇಶದಿಂದ ಸ್ಟಾರ್ಟ್ ಅಪ್ಗಳಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಪ್ರಸ್ತಾಪಗಳನ್ನು ತೆರವುಗೊಳಿಸಿದರು. ಹೊಸ ರೂಢಿಗಳ ಪ್ರಕಾರ ನೋಂದಾಯಿತ ಉದ್ಯಮಗಳಿಗೆ ರು 10 ಕೋಟಿ ತೆರಿಗೆಯಿಂದ ತೆರಿಗೆ ವಿನಾಯಿತಿ ನೀಡಲಾಗುವುದು. ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ 12ನೇ ದ್ವೈವಾರ್ಷಿಕ ಆವೃತ್ತಿಯ ಅಂತಾರಾಷ್ಟ್ರೀಯ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನ ಏರೋ ಇಂಡಿಯಾ 2019 ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ಏರೋಫೋರ್ಸ್ ಸ್ಟೇಷನ್ ಯಲಹಂಕ, ಆಪ್ಷನ್ ಬಿ ಏರೋಫೋರ್ಸ್ ಸ್ಟೇಷನ್ ಪಾಲಂ, ಆಪ್ಷನ್ ಸಿ ಏರೋಫೋರ್ಸ್ ಸ್ಟೇಷನ್ ಹಿಂಡನ್, ಆಪ್ಷನ್ ಡಿ ಏರೋಸ್ಪೇಸ್ ಸ್ಟೇಷನ್ ಲಕ್ನೋ. ಸರಿಯಾದ ಉತ್ತರ ಎ ಏರೋಫೋರ್ಸ್ ಸ್ಟೇಷನ್ ಯಲಹಂಕ. ಸಂಕ್ಷಿಪ್ತ ವಿವರಣೆ: ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನ ಏರೋಸ್ಪೇಸ್ ಫೋರ್ಸ್ ಸ್ಟೇಷನ್ ಯಲಹಂಕದಲ್ಲಿ 12ನೇ ದ್ವೈವಾರ್ಷಿಕ ಆವೃತ್ತಿಯ ಅಂತಾರಾಷ್ಟ್ರೀಯ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನ ಏರೋ ಇಂಡಿಯಾ 2019 ಉದ್ಘಾಟಿಸಿದರು. ಮೊದಲ ಬಾರಿಗೆ ಏರೋ ಇಂಡಿಯಾದ 2019 ಆವೃತ್ತಿಯ ರಕ್ಷಣಾ ಮತ್ತು ನಾಗರಿಕ ವಿಮಾನಯಾನ ವಿಭಾಗಗಳನ್ನು ಸಮಗ್ರ ಘಟನೆಯಾಗಿ ರಕ್ಷಣಾ ಮತ್ತು ನಾಗರಿಕ ವಾಯುಯಾನ ಸಚಿವಾಲಯಗಳ ಸಹ ಒಳಗೊಳ್ಳುವಿಕೆಯೊಂದಿಗೆ ಸಂಯೋಜಿಸಿತ್ತು. ಎರಡು 2018ರ 14ನೇ ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ವ್ಲಾಡಿಮಿರ್ ಪುಟಿನ್, ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್, ಆಪ್ಷನ್ ಡಿ ಬ್ಯಾನ್ ಕಿ ಮೂನ್. ಸರಿಯಾದ ಉತ್ತರ ಎ ನರೇಂದ್ರ ಮೋದಿ. 2019 ಫೆಬ್ರವರಿ 22 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ನೀಡಿದ ಕೊಡುಗೆಗಾಗಿ ಹಾಗೂ ಜಾಗತಿಕ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಪ್ರತಿಷ್ಠಿತ ಸಿಯೋಲ್ ಪೀಸ್ ಪ್ರಶಸ್ತಿ 2018 ಪಡೆದರು. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಸಿಯೋಲ್ ಪೀಸ್ ಪ್ರೈಸ್ ಕಲ್ಚರಲ್ ಫೌಂಡೇಶನ್ನ ಅಧ್ಯಕ್ಷ ಕ್ವಾನ್ ಹಿ ಹೈಕ್ ಅವರು ಪ್ರಶಸ್ತಿಯನ್ನು ವಿತರಿಸಿದರು. ಇತ್ತೀಚೆಗೆ ಭಾರತದಲ್ಲಿ $100 ಶತಕೋಟಿ ಹೂಡಿಕೆ ಮಾಡಲು ಯಾವ ದೇಶವು ಘೋಷಿಸಿತು? ಆಪ್ಷನ್ ಎ ಮೊರಾಕೊ, ಆಪ್ಷನ್ ಬಿ ಅರ್ಜೆಂಟೈನಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸಂಕ್ಷಿಪ್ತ ವಿವರಣೆ: ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್, ಉಪ ಪ್ರಧಾನಮಂತ್ರಿ ಮತ್ತು ಸೌದಿ ಅರೇಬಿಯಾದ ರಕ್ಷಣಾ ಸಚಿವರಾಗಿದ್ದ ಮೊಹಮ್ಮದ್ ಬಿನ್ ಸಲ್ಮಾನ್ ಬಿನ್ ಅಬ್ದುಲ್ಲಾಜಿಜ್ ಆಲ್ ಸೌದ್ ಫೆಬ್ರವರಿ 19 ಮತ್ತು 20ನೇ ತಾರೀಕು 2019 ಭಾರತಕ್ಕೆ ಭೇಟಿ ನೀಡಿದರು. ಅವರು ಭಾರತದಲ್ಲಿ $100 ಶತಕೋಟಿ ಹೂಡಿಕೆ ಮಾಡಲು ಘೋಷಿಸಿದರು. ಶಕ್ತಿ, ಸಂರಕ್ಷಣೆ, ಪೆಟ್ರೋಕೆಮಿಕಲ್ಗಳು, ಮೂಲಸೌಕರ್ಯ, ಕೃಷಿ, ಖನಿಜಗಳು ಮತ್ತು ಗಣಿಗಾರಿಕೆ ಉತ್ಪಾದನೆಗೆ, ಶಿಕ್ಷಣ ಮತ್ತು ಆರೋಗ್ಯದ ಪ್ರದೇಶಗಳಲ್ಲಿ ಅವರು ಹೂಡಿಕೆಯನ್ನು ಮಾಡಲು ನಿರ್ಧರಿಸಿದ್ದಾರೆ. ನೌಕರರ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಥವಾ ಇಪಿಎಫ್ಒ ಇತ್ತೀಚೆಗೆ ನೌಕರರ ಪ್ರಾವಿಡೆಂಟ್ ಫಂಡ್ ಇಪಿಎಫ್ ಮೇಲೆ 2018ರಿಂದ ಯಾವ ಶೇಕಡಕ್ಕೆ ಬಡ್ಡಿದರವನ್ನು ಏರಿಸಿದೆ? ಆಪ್ಷನ್ ಎ 8.35%, ಆಪ್ಷನ್ ಬಿ 8.45%, ಆಪ್ಷನ್ ಸಿ 8.55%,
ಶೇಕಡ. ಆಪ್ಷನ್ ಡಿ 8.65%. ಸರಿಯಾದ ಉತ್ತರ 8.65% ಹೆಚ್ಚಿಸಿರುತ್ತಾರೆ. ಸಂಕ್ಷಿಪ್ತ ವಿವರಣೆ: ನೌಕರರ ಪ್ರಾವಿಡೆಂಟ್ ಫಂಡ್ ಸಂಸ್ಥೆ EPFO ಯೂನಿಯನ್ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿ ನಿವೃತ್ತಿ ನಿಧಿ ವ್ಯವಸ್ಥಾಪಕ 2018 ಮತ್ತು 19ರವರೆಗೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ EPF ಶೇಕಡ 8.65%ಗೆ ಬಡ್ಡಿ ದರವನ್ನು ಏರಿಸಿರುತ್ತದೆ. ಯಾವ ವಿಮಾನವು ಇತ್ತೀಚೆಗೆ ಭಾರತೀಯ ಏರ್ಫೋರ್ಸ್ ಅಥವಾ IAFಯೊಳಗೆ ಸಂಪೂರ್ಣ ಶಸ್ತ್ರಾಸ್ತ್ರ ಹೊಂದಿರುವ ಫೈಟರ್ ಜೆಟ್ ಆಗಿ ಪ್ರವೇಶಿಸಲು ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಅನ್ನು ಪಡೆದುಕೊಂಡಿದೆ? ಆಪ್ಷನ್ ಎ Mi-17V5 ಹೆಲಿಕಾಪ್ಟರ್, ಆಪ್ಷನ್ ಬಿ LCA ತೇಜಸ್, ಆಪ್ಷನ್ ಸಿ F-16 ಫಾಲ್ಕನ್, ಆಪ್ಷನ್ ಡಿ ರಾಫೆಲ್. ಸರಿಯಾದ ಉತ್ತರ LCA ತೇಜಸ್. ಸಂಕ್ಷಿಪ್ತ ವಿವರಣೆ: LCA ಎಂದರೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಎಂದು ಕರೆಯುತ್ತಾರೆ. ಭಾರತದ ರಕ್ಷಣಾ ವಲಯಕ್ಕೆ ಈ ದಿನವನ್ನು ಹೆಗ್ಗುರುತು ದಿನ ಎಂದು ಕರೆಯಲಾಗಿದೆ, ಏಕೆಂದರೆ ಭಾರತದ ಮೊದಲ ಸ್ವಯಂ ನಿರ್ಮಿತ ಫೈಟರ್ ಜೆಟ್ ಇದಾಗಿರುತ್ತದೆ. ಯಾವ ರಾಷ್ಟ್ರದ ಅಧ್ಯಕ್ಷ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ನ್ಯೂಜಿಲ್ಯಾಂಡ್, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಸಂಕ್ಷಿಪ್ತ ವಿವರಣೆ: ಫೆಬ್ರವರಿ 15, 2019ರಂದು US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಸ್ಥಿತಿಯನ್ನು ಘೋಷಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದರು. US ಮತ್ತು ಮೆಕ್ಸಿಕೋ ಗಡಿಯುದ್ದಕ್ಕೂ ಗೋಡೆಯೊಂದನ್ನು ನಿರ್ಮಿಸಲು ನಡೆಸುವ ಈ ಕಾರ್ಯಕ್ರಮವು ಶತಕೋಟಿ ಡಾಲರ್ಗಳಷ್ಟು ಹಣವನ್ನು ವ್ಯಯಿಸುವುದು. ಇದು ಅಕ್ರಮ ವಲಸಿಗರು, ಔಷಧ ವಿತರಕರು ಮತ್ತು ಕ್ರಿಮಿನಲ್ ಒಕ್ಕೂಟಗಳ ಆಕ್ರಮಣದಿಂದ ದೇಶವನ್ನು ತಡೆಗಟ್ಟಲು ಇದು ಅಗತ್ಯ ಎಂದು ಹೇಳುವ ಮೂಲಕ ಟ್ರಂಪ್ ವಿವರಿಸಿದರು. ಈ ಪ್ರಶ್ನೆಯು ಭಾರತ ಮತ್ತು ಅರ್ಜೆಂಟೈನಾದ ಸಂಬಂಧಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿರುತ್ತದೆ. ಇತ್ತೀಚೆಗೆ ಅರ್ಜೆಂಟೈನಾದ ಅಧ್ಯಕ್ಷ ಮೌರಿಸಿಯೋ ಮ್ಯಾಕ್ರಿ ಅವರು ಭಾರತಕ್ಕೆ ಭೇಟಿ ನೀಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಂಡಮ್ಗೆ ಸಹಿಗಳನ್ನು ಮಾಡಿರ್ತಾರೆ. ಅವರು ಎಷ್ಟು ಮೆಮೊರಂಡಮ್ಗೆ ಸಹಿಯನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿಸಬೇಕಾಗಿರುತ್ತದೆ. ಆಪ್ಷನ್ ಎ 3 ಮೆಮೊರಂಡಮ್ಗಳು, ಆಪ್ಷನ್ ಬಿ 5 ಮೆಮೊರಂಡಮ್ಗಳು, ಆಪ್ಷನ್ ಸಿ 6 ಮೆಮೊರಂಡಮ್ಗಳು, ಆಪ್ಷನ್ ಡಿ 10 ಮೆಮೊರಂಡಮ್ಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 10. ಇನ್ನು ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ, ಭಾರತ ಮತ್ತು ಅರ್ಜೆಂಟೈನಾ ಫೆಬ್ರವರಿ 18, 2019ರಂದು ಜಂಟಿ ಹೇಳಿಕೆಯನ್ನು ಮಾಧ್ಯಮಗಳಿಗೆ ನೀಡಿರುತ್ತದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅರ್ಜೆಂಟೈನಾದ ಅಧ್ಯಕ್ಷ ಮೌರಿಸಿಯೋ ಮ್ಯಾಕ್ರಿ ಅವರು 2019 ಫೆಬ್ರವರಿ 17ರಿಂದ ಭಾರತಕ್ಕೆ ಭೇಟಿ ನೀಡಿರುತ್ತಾರೆ. ಇವರು ವ್ಯಾಪಕವಾದ ಮಾತುಕತೆಗಳನ್ನು ನಡೆಸಿ ಎರಡೂ ರಾಷ್ಟ್ರಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಂಡಮ್ಗಳಿಗೆ ಸಹಿ ಹಾಕಿರುತ್ತವೆ. ಅದು 10 ಮೆಮೊರಂಡಮ್ಗಳಿಗೆ ಸಹಿಯನ್ನು ಹಾಕಿರುತ್ತಾರೆ. ಯಾವ ದೇಶದಿಂದ ಆಮದು ಮಾಡಿಕೊಂಡ ಸರಕುಗಳ ಮೇಲೆ ಭಾರತವು ಶೇಕಡ 200ರಷ್ಟು ಕಸ್ಟಮ್ ತೆರಿಗೆಯನ್ನು ಹೆಚ್ಚಿಸಿದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಮಯನ್ಮಾರ್, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನ. ಸಂಕ್ಷಿಪ್ತ ವಿವರಣೆ: ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ನಂತರ ಅತಿ ಹೆಚ್ಚು ನೆವರ್ ನೇಷನ್ ಅಂದರೆ MFN ಸ್ಥಾನಮಾನವನ್ನು ಹಿಂತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಿಂದ ಆಮದು ಮಾಡಿಕೊಂಡ ಸರಕುಗಳ ಮೇಲೆ ಭಾರತ ಶೇಕಡ 200ರಷ್ಟು ಮೂಲಭೂತ ಕಸ್ಟಮ್ಸ್ ತೆರಿಗೆಯನ್ನು ಹೆಚ್ಚಿಸಿರುತ್ತದೆ. ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಿಂದ ನಿವೃತ್ತಿ ಘೋಷಿಸಿದ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಯಾರು ಎಂಬತಕ್ಕಂಥ ಪ್ರಶ್ನೆಯಾಗಿರುತ್ತದೆ. ಇದಕ್ಕೆ ಆಪ್ಷನ್ಸನ್ನು ನೋಡುವುದಾದರೆ, ಆಪ್ಷನ್ ಎ ರಾಸ್ ಟೇಲರ್, ಆಪ್ಷನ್ ಬಿ ಮಾರ್ಟಿನ್ ಗುಪ್ಟಿಲ್, ಆಪ್ಷನ್ ಸಿ ಕ್ರಿಸ್ ಗೇಲ್, ಆಪ್ಷನ್ ಡಿ ಲಸಿತ್ ಮಾಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ ಗೇಲ್. ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರು ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಈ ವರ್ಷದ ವಿಶ್ವಕಪ್ ನಂತರ ಏಕದಿನ ಪಂದ್ಯಗಳಿಂದ ನಿವೃತ್ತರಾಗಿದ್ದಾರೆ ಎಂದು ಘೋಷಿಸಿದ್ದಾರೆ. ಫೆಬ್ರವರಿ 17, 2019ರಂದು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಈ ಪ್ರಕಟಣೆಯನ್ನು ವರದಿ ಮಾಡಿರುತ್ತದೆ.
ಸ್ನೇಹಿತರೆ, ಇವಿಷ್ಟು ಈ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳಾಗಿರುತ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತು ನಿಮಗೆ ಯಾವ ರೀತಿಯ ಕಂಟೆಂಟ್ ವಿಡಿಯೋಗಳು ಬೇಕು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಲು ಶುರು ಮಾಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.